ಈಗಾಗಲೇ ಆಸ್ತಿ ಇದ್ದವರು ಹಾಗೂ ಖರೀದಿ ಮಾಡುವವರಿಗೆ ಹೊಸ ಆದೇಶ. ಇಲ್ಲಿದೆ ಮುಖ್ಯ ಮಾಹಿತಿ. ಈ ವಿಡಿಯೋದಲ್ಲಿ ಕಂಪ್ಲೀಟ್ ಮಾಹಿತಿ ತಿಳಿಸಿಕೊಡುತ್ತೇವೆ. ವಿಡಿಯೋವನ್ನು ಕೊನೆವರೆಗೂ ನೋಡಿ. ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ ಆನ್ ಮಾಡಿಕೊಳ್ಳಿ. ಇಂದು ಭೂ ಆಸ್ತಿ ಎನ್ನುವುದು ಬಹಳಷ್ಟು ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿದ್ದು ಬಹಳಷ್ಟು ಬೇಡಿಕೆ ಕೂಡ ಇರಲಿದೆ. ಹಾಗಾಗಿ ಇಂದು ಆಸ್ತಿ ಕುರಿತಾಗಿ ಮೋಸ ವಂಚನೆಗಳು ಕೂಡ ಹೆಚ್ಚಾಗಿ ಇರಲಿದೆ. ಇದಕ್ಕೆ ಕಡಿವಾಣ ಹಾಕಲು ಕೂಡ ಸರ್ಕಾರ ಹಲವು ರೀತಿಯ ಕ್ರಮಗಳನ್ನು ಜಾರಿಗೆ ತರುತ್ತಿದೆ. ಇದೀಗ ಹೊಸ ನಿಯಮವೊಂದನ್ನು ಜಾರಿಗೆ ತಂದಿದ್ದು ಈ ಬಗ್ಗೆ ಅಪ್ಡೇಟ್ ಇಲ್ಲಿದೆ. ವಿಡಿಯೋವನ್ನು ಕೊನೆವರೆಗೂ ನೋಡಿ. ಮಾಹಿತಿ ಡಿಜಿಟಲೀಕರಣ. ಇಂದು ಭೂ ದಾಖಲೆ ಡಿಜಿಟಲೀಕರಣ ಮಾಡಲು ಹೆಚ್ಚು ಒತ್ತನ್ನು ನೀಡಲಾಗ್ತಾ ಇದ್ದು ನಕಲಿ ದಾಖಲೆ ಸೃಷ್ಟಿ ವಂಚನೆಗೆ ಸಂಪೂರ್ಣ ಕಡಿವಾಣ ಹಾಕಲು ಸರ್ಕಾರ ಈ ನಿಯಮ ಜಾರಿಗೆ ತಂದಿದೆ. ಭೂ ದಾಖಲೆಗಳು RTC ಸೇರಿ ಆಸ್ತಿಗಳ ಎಲ್ಲ ಮಾಹಿತಿಗಳು ಸಾರ್ವಜನಿಕರಿಗೆ ಆನ್ಲೈನ್ನಲ್ಲಿಯೇ ಸಿಗಲಿದ್ದು ಇದರಿಂದ ಭೂ ದಾಖಲೆಗಳಿಗಾಗಿ ಕಂದಾಯ ಇಲಾಖೆ ಕಚೇರಿಗೆ ಅಲೆದಾಡುವುದು ಕೂಡ ತಪ್ಪಲಿದೆ. ಇಂದು ಸುಳ್ಳು ದಾಖಲೆಯನ್ನು ನೀಡಿ ಆಸ್ತಿ ಮಾರಾಟ, ಆಸ್ತಿ ಖರೀದಿ ಇತ್ಯಾದಿ ಸಮಸ್ಯೆ ಹೆಚ್ಚಾಗಿದೆ. ಈ ವಂಚನೆಗೆ ಕಡಿವಾಣ ಹಾಕಲು ಭೂ ದಾಖಲೆಗಳ ಸಂಪೂರ್ಣ ಡಿಜಿಟಲೀಕರಣ ಪ್ರಕ್ರಿಯೆ ಜಾರಿ ಮಾಡಿದ್ದು ಈಗಾಗಲೇ ಆಕಾರ ಬಂಧಗಳ ಡಿಜಿಟಲೀಕರಣ ಕಾರ್ಯ 95% ಪೂರ್ಣಗೊಂಡಿದೆ. ಕೆಲಸ ಸುಲಭವಾಗಲಿದೆ. ಇದರಿಂದ ಆಸ್ತಿ ನೋಂದಣಿ ಮಾಡಲು ಸುಲಭವಾಗಲಿದ್ದು ಮಧ್ಯವರ್ತಿ ಮೇಲೆ ಅವಲಂಬನೆ, ಭ್ರಷ್ಟಾಚಾರ ಮತ್ತು ನಕಲಿ ದಾಖಲೆಗಳಿಂದಾಗುವ ವಂಚನೆ, ಸರ್ವರ್ ಸಮಸ್ಯೆ ಸೇರಿ ಎಲ್ಲ ಸಮಸ್ಯೆಗಳಿಗೂ ಇದರಿಂದ ಪರಿಹಾರ ಕೂಡ ಸಿಗಲಿದೆ. ಈ ಕೆಲಸ ನೀವು ಕಡ್ಡಾಯವಾಗಿ ಮಾಡಲೇಬೇಕು. ಇಂದು ಭೂ ಸಂಬಂಧಿತ ವಂಚನೆ ತಡೆಯಲು ಈಗ ಜಮೀನು ಮಾಲೀಕರ RTCಗೆ ಆಧಾರ್ ಜೋಡಣೆ ಕೂಡ ಕಡ್ಡಾಯಗೊಳಿಸಲಾಗಿದೆ. ಈಗಾಗಲೇ ಕಂದಾಯ ಗ್ರಾಮ ಆಡಳಿತಾಧಿಕಾರಿಗಳು ತಮ್ಮ ವ್ಯಾಪ್ತಿಯ ಹಳ್ಳಿಗೂ ತೆರಳಿ ಆಧಾರ್ ಜೋಡಣೆ KYC ಮಾಡುವ ಬಗ್ಗೆ ಮಾಹಿತಿ ನೀಡ್ತಾ ಇದ್ದು ಈ ಕೆಲಸ ಮಾಡಿದರೆ ಮಾಲೀಕರ ಪಹಣಿಯಲ್ಲಿ ಆಸ್ತಿ ವಿವರಗಳೊಂದಿಗೆ ಡೇಟಾಬೇಸ್ನಲ್ಲಿ ಸಂಗ್ರಹವಾಗಿರುತ್ತದೆ. ನೋಂದಣಿ ಮಾಡಲು ಈ ಕೆಲಸ ಕಡ್ಡಾಯ. ಗುರುತಿನ ಪ್ರಮಾಣ ಪತ್ರ, ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್, ಪ್ರಾಪರ್ಟಿ ನೋಂದಣಿ ಪತ್ರ, ಪವರ್ ಆಫ್ ಅನಾರ್ಮಿ, ಮುನ್ಸಿಪಾಲ್ ತೆರಿಗೆ ಪಾವತಿಸಿರುವ ಬಿಲ್, NOC, ಮುದ್ರಾಂಕ ಮತ್ತು ನೋಂದಣಿ ಶುಲ್ಕ ಪಾವತಿಸಿರುವ ರಸೀದಿ ಇತ್ಯಾದಿ.